ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೆಸರುಗದ್ದೆ ಊಟ ಹೇಗಪ್ಪ ಇರುತ್ತೆ ಕಾಂಪಿಟೇಷನ್? ಖಂಡಿತ ಜಬರ್ದಸ್ತ್ ಆಗಂತೂ ಇದ್ದೇ ಇರುತ್ತೆ. ಖಂಡಿತ ಈ ಒಂದು ಕಾಂಪಿಟೇಷನಲ್ಲಿ ವೈಶ್ ಮತ್ತು ಲಕ್ಷ್ಮಿ ಗೆದ್ದೇ ಬಿಡ್ತಾರೆ. ಕೀರ್ತಿ ಕಾವೇರಿಯ ಆಲೋಚನೆ ಉಲ್ಟಾ ಹೊಡಿಯತ್ತ. ಏನಾಗುತ್ತೆ ಇಬ್ರಿಗೂ ಕೂಡ ಶಾಕ್ ಆದಿದೆಯಲ್ಲ, ಏನಾಗಿದೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವಿಧಿ ಮನೆಯವ್ರ ಜೊತೆ ಏನು ಆ ಒಂದು ಹಳ್ಳಿ ಆಗಲ್ಲ, ನನಗೆ ಹಳ್ಳಿ ಕಲ್ಚರ್ ಆಗಲ್ಲ, ಹಳ್ಳಿ ಬರಲ್ಲ, ಅಟ್ಮಾಸ್ಫಿಯರ್ ನಾನು ಬರಲ್ಲ ಅಂತ ಹೇಳಿದ್ಲು. ಆದರೆ ಮನೆಯವರೆಲ್ಲ ಯಾವ ಹಳ್ಳಿಗೆ ಬಂದಿದ್ದಾರೋ ಇವತ್ತು ವಿಧಿ ಕೂಡ ಅದೇ ಹಳ್ಳಿಗೆ ಬಂದಿದ್ದಾಳೆ. ಅದಕ್ಕೆ ಕಾರಣ ಅವಳ ಲವರ್ ಕೃಪಾ ಕಟಾಕ್ಷ. ಆದರೆ ಲವರ್ ಜೊತೆಗೆ ಇಲ್ಲ, ಊರು ತಿರ್ಕೊಂಡು ಬರೋಕ್ಕೆ, ಫ್ರೆಂಡ್ ಭೇಟಿ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ತನ್ನ ಲವರ್ ವಿಧಿನ ಇರಿಸಿ. ಈ ಕಡೆ ತಂಗಿ ಅಂತೂ ವಿಧಿಗೆ ಸಖತ್ ಅವರ ಮನೆ ಎಲ್ಲ ರೀತಿಯ ರೆಸ್ಟ್ರಿಕ್ಷನ್ಸ್ ಕೂಡ ಹೇಳ್ತಿದ್ದಾಳೆ, ಈ ರೀತಿನೇ ಇರಬೇಕು ಅಂತ ಹೇಳ್ತಿದ್ದಾಳೆ. ಅದೆಲ್ಲವೂ ಕೂಡ ವಿಧಿಗೆ ಫುಲ್ ಇರಿಟೇಟ್ ಆಗ್ತದೆ. ಚೂಡಿದಾರ್ ಬೇರೆ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಸೂಪರ್ ದಂಪತಿ ಪ್ರೋಗ್ರಾಮ್ನ ಬೇರೆ ನೋಡೋಕೆ ಕರ್ಕೊಂಡು ಹೋಗ್ತಿದ್ದಾಳೆ. ಬಟ್ ವಿಧಿಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ, ಅದು ಸೂಪರ್ ದಂಪತಿ ಪ್ರೋಗ್ರಾಮ್ ಅಂತ. ಫೈನಲಿ ಸೂಪರ್ ದಂಪತಿ ಪ್ರೋಗ್ರಾಮ್ ನಡೀತಿರೋ ಜಾಗಕ್ಕೆ ಬಂದೇ ಬಿಡ್ತಾರೆ. ಅಷ್ಟರಲ್ಲಿ ಅಂಕಿತು ಯಾರ್ದೋ ಜೊತೆ ಮಾತಾಡ್ತಿರ್ತಾನೆ. ಅಷ್ಟರಲ್ಲಿ ಈ ಕಡೆ ವಿಧಿನ ನೋಡಿದ್ದೆ ಅವನಿಗೆ ಶಾಕ್ ಆಗ್ತದೆ. ಇದು ವಿಧಿ ಅಲ್ವಾ ಅಂತ ಅನ್ಕೋತಿದ್ದಾಗೆ ಅಲ್ಲಿ ಲವರ್ ತಂಗಿ ಅವಳನ್ನ ಎಳ್ಕೊಂಡು ಓಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ. ಆದರೆ ಅಂಕಿತ್ ಸುಮ್ಮನೆ ಇರ್ಬೇಕಲ್ಲ, ವಿಧಿಯಿಂದನೇ ಫಾಲೋ ಮಾಡಿಕೊಂಡು ಓಡಿ ಓಡಿ ಸುಸ್ತಾಗ್ತಾನೆ ಹೊರತು ಅವನ ಕಣ್ಣಿಗೆ ವಿಧಿ ಬೀಳೋದೇ ಇಲ್ಲ. ಬಿಕಾಸ್ ಆಲ್ರೆಡಿ ಅವಳು ಅಲ್ಲಿಂದ ಹೋಗಿರ್ತಾಳೆ. ಬಟ್ ನಾನು ನೋಡಿದಂತೂ ವಿಧಿನೇ ಕನ್ಫರ್ಮ್ ಅಂತ ಅಂಕಿತ ಅನ್ಕೋತಾನೆ. ಆ ಕಡೆ ವಿಧಿ ಯಾಕೆ ಓಡಿಸ್ಕೊಂಡು ಕರ್ಕೊಂಡು ಬಂದಿದ್ದು, ಯಾರಿದ್ರು ಅಲ್ಲಿ ಅಂತ ಕೇಳ್ತಿದ್ರೆ ಅದು ದೊಡ್ಡಮ್ಮ ಇದ್ರು. ದೊಡ್ಡಮ್ಮನ ಕೈಗೆ ಬಿದ್ದರೆ ಅಷ್ಟೇ. ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ದೊಡ್ಡಮ್ಮ ಅಲ್ಲಿಗೆ ಬರ್ತಾರೆ ಅಂತ. ದೊಡ್ಡಮ್ಮ ಕೂಡ ಪ್ರೋಗ್ರಾಮ್ ನೋಡೋಕೆ ಬಂದಿದ್ದಾರೆ. ಅವ್ರು ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಾ? ಅಯ್ಯಪ್ಪ ಅಂದಾಗ ಅಷ್ಟೊಂದು ಸ್ಟ್ರಿಕ್ಟ್ ಅಂತ ಹೌದು ಅಂತ ಹೇಳ್ತಿದ್ದಾಳೆ. ಈ ಕಡೆ ವಿಧಿ ಲವ್ ಏನೋ ಮಾಡಿಬಿಟ್ಲು. ಆದರೆ ಈಗ ಹಳ್ಳಿ ಕಲ್ಚರ್ ಹಾಗೆ ಅವ್ರ ಮನೆ ರೆಸ್ಟ್ರಿಕ್ಷನ್ಸ್ ಜೊತೆಗೆ ಅವರ ದೊಡ್ಡಮ್ಮ ಎಲ್ಲವೂ ಕೂಡ ಅವಳನ್ನ ಇರಿಟೇಟ್ ಮಾಡ್ತದೆ. ಯಾಕಾದ್ರೂ ಅವನ್ನ ಲವ್ ಮಾಡಿದೆ ಅಂತ ಅನಿಸ್ತದೆ. ಇದು ವಿಧಿ ಕತೆ. ಆದರೆ ಆ ಕಡೆ ಪಾಪ ವೈಷ್ಣವ್ ಕತೆ, ಲಕ್ಷ್ಮಿ ಕತೆ. ಈ ಕಡೆ ಕೀರ್ತಿ ಅಂತೂ ರೆಡ್ ಹ್ಯಾಂಡ್ ಆಗಿ ವೈಷ್ಣವ್ನ ಹಿಡ್ದಾಕ್ಬಿಟ್ಲು. ಯಾವಾಗ ಇಲ್ಲಿ ಕೀರ್ತಿ ಕೇಳಿದ ಎಲ್ಲ ಪ್ರಶ್ನೆಗಳು ಕೂಡ ಚಟಾಪಟ್ ಅಂತ ಹೇಳಿ ಉತ್ತರ ಕೊಡೋಕೆ ಶುರು ಮಾಡಿಕೊಂಡು ಅಲ್ಲಿ ಕಾವೇರಿ ಮತ್ತು ಕೀರ್ತಿಗೆ ಏನಪ್ಪ ಇದು ಹೀಗಿದೆಲ್ಲ ಸಾಧ್ಯ, ಎಲ್ವೂ ಹೇಗೆ ಗೊತ್ತು ಅವನಿಗೆ ಲಕ್ಷ್ಮಿ ಬಗ್ಗೆನೇ ಏನೂ ಗೊತ್ತಿಲ್ಲ ಅಂಥದ್ರಲ್ಲಿ ಈ ರೀತಿಯೆಲ್ಲ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ಕೋತಾರೆ. ಫೈನಲಿ ಈ ಕಡೆ ವೈಷ್ಣವ್ ಅಂತೂ ಲಕ್ಷ್ಮಿ ಬಗ್ಗೆ ಎಲ್ಲ ಹೇಳಿ ಎಲ್ಲರಿಂದ ಬೇಗ ಅಪ್ಲೌಸ್ ಏನೋ ತಗೋತಾರೆ. ಬಟ್ ಈ ಕಡೆ ಕಾವೇರಿ ಮತ್ತು ಕೀರ್ತಿ ಇಬ್ಬರು ಕೂಡ ಹೇಗಾಯಿತು ಇದೆಲ್ಲ ಅಂತ ಪರಸ್ಪರ ಯೋಚನೆ ಮಾಡ್ತಿದ್ದಾರೆ. ಬಟ್ ಯಾವುದೇ ರೀತಿ ಸುಳಿವು ಕೂಡ ಸಿಗ್ತಿಲ್ಲ. ಆದರೆ ಅಷ್ಟರಲ್ಲಿ ಅದೇ ರೂಮ್ ಹತ್ರ ಕಿಟಕಿ ಮುಂದೆ ವೈಷ್ಣವ್ ಬರ್ತಾನೆ. ಅವನಿಗೆ ಗೊತ್ತಿಲ್ಲ ಇಲ್ಲಿ ಅಮ್ಮ ಮತ್ತು ಕೀರ್ತಿ ಇದ್ದಾರೆ ಅಂತ. ಯಾವುದೇ ಸುಳಿವಿಲ್ಲದೆ ತನ್ನ ಕಿವಿಗೆ ಹಾಕೊಂಡಿದ್ದಂಥ ಇಯರ್ಫೋನನ್ನು ತೆಗೆದು ಜೇಬಿಗೆ ಇಟ್ಕೋತಿದ್ದಾಗೆ ಗೊತ್ತಾಗ್ಬಿಡತ್ತೆ ಇವನು ಏನು ಮಾಡಿದ್ದ, ಹೀಗೆ ಉತ್ತರ ಕೊಟ್ಟ ಅಂತ. ತಕ್ಷಣ ಏನು ಕೀರ್ತಿ ಸುಮ್ಮನೆ ಇರ್ತಾಳೆ. ಸ್ಟೇಜ್ ಮೇಲೆ ಬಂದಿದೆ, ಇಲ್ಲಿ ಮೋಸ ನಡೆದಿದೆ, ಈ ಒಂದು ರೌಂಡ್ ರೂಲ್ಸ್ನ ಯಾರು ಬ್ರೇಕ್ ಮಾಡಿದ್ದಾರೆ ಅದು ಬೇರೆ ಯಾರೂ ಅಲ್ಲ ವೈಷ್ಣವ್ ಲಕ್ಷ್ಮಿ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಬಟ್ ಅದು ಯಾವುದು ಕೂಡ ಅವ್ರು ಕೊಟ್ಟ ಉತ್ತರ ಅಲ್ಲ. ಲಕ್ಷ್ಮಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋದು ಭಾಗ್ಯ ಅವರು. ಅಂದಮೇಲೆ ಅವ್ರಿಗೆ ಸಹಾಯ ಮಾಡಿರ್ತಾರೆ. ಅವ್ರ ಸಹಾಯದಿಂದಾನೇ ಈ ಉತ್ತರನ ಕೊಟ್ಟಿದ್ದು. ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ರೂಲ್ಸ್ ಬ್ರೇಕ್ ಮಾಡಿ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ವಿಷಯ ಗೊತ್ತಾಗ್ತದಾಗೆ ಎಲ್ರಿಗೂ ಶಾಕ್ ಆಗುತ್ತೆ. ವೈಷ್ಣವ್ ಮಾತ್ರ ತಬ್ಬಿಬ್ಬಾಗ್ತದಾನೆ. ಫೈನಲಿ ವೈಷ್ಣವ್ ಕೂಡ ಹೌದು ನಾನು ಈ ರೀತಿ ಮಾಡಿದ ನಿಜ, ಬಟ್ ನಾನು ಹೆಂಡತಿ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಆರ್ಗನೈಸರ್ಸ್ ಪಟೇಲರು ಎಲ್ಲರೂ ಕೂಡ ನೀವೇ ಈ ರೀತಿ ಮಾಡಿಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಫೈನಲಿ ಏನು ಮಾಡೋದು ಅಂತ ಕೀರ್ತಿ ಕೇಳ್ತಿದ್ದಾಗೆ ಈ ಒಂದು ರೌಂಡಿಂದ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಡಿಸ್ಕ್ವಾಲಿಫೈ ಆಗ್ತಿದ್ದಾರೆ. ಯಾವುದೇ ರೀತಿ ಮಾರ್ಕ್ಸ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ತುಂಬಾ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಗದ್ದೆ ಬೈಲಲ್ಲಿ ಹೋಗ್ತಿದ್ದಾಳೆ. ನಂತರ ಈ ಕಡೆ ವೈಷ್ಣವ್ ನಿಂತ್ಕೊಳ್ಳಿ ಲಕ್ಷ್ಮಿಯವರೇ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ. ಬಟ್ ಆದರೂ ಕೂಡ ಒಂದು ಕಡೆ ಕೋಪದಲ್ಲಿ ಹೋಗಿ ಕೂತ್ಕೊಂಡ್ರೆ ಈ ಕಡೆ ವೈಷ್ಣವ್ ಬಂದಿದೆ. ಸಾರಿ ಲಕ್ಷ್ಮಿ ಅವರ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ನಿಮ್ಮ ಬಗ್ಗೆ ಅಷ್ಟಾಗಿ ಏನೂ ಕೂಡ ಗೊತ್ತಿಲ್ಲ. ಅದೇ ರೀತಿ ಹೇಳೋದ್ರಿಂದ ಏನೂ ಗೊತ್ತಿಲ್ಲ ಅಂದರೆ ನಿಮಗೆ ನೋವಾಗುತ್ತೆ ಅನ್ನೋ ಒಂದೇ ರೀಸನ್ಗೆ ನಾನು ಆ ರೀತಿ ಮಾಡಿದೆ ಹೊರತು ಅದರಿಂದ ಬೇರೆ ಯಾವ ಇಂಟೆನ್ಷನು ಇಲ್ಲ. ಕಾಂಪಿಟೇಷನ್ ಗೆಲ್ಲಬೇಕು ಆ ಥರ ಏನೂ ಇಲ್ಲ ಲಕ್ಷ್ಮಿ ಅವರ. ನಿಮ್ಮ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನೋ ಒಂದೇ ಇಂಟೆನ್ಷನ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಬಸ್ಗೆ ಹೊಡಿತಾನೆ, ಕ್ಷಮೆ ಕೇಳ್ತಾನೆ. ಫೈನಲಿ ಇಲ್ಲಿ ಲಕ್ಷ್ಮಿಯ ಕೋಪ ಹಾಗೆ ಕರ್ಗೋಗುತ್ತೆ. ನಂತರ ನನಗೇನು ನಿಮ್ಮ ಬಗ್ಗೆ ಕೋಪ ಇಲ್ಲ, ಇವತ್ತು ನೀವು ಏನು ಮಾಡಿದಿರೋ ಅದು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾಳೆ. ಮಾತನ್ನು ಕೇಳಿದ್ದೆ ವೈಷ್ಣವ್ಗೆ ಶಾಕ್ ಆಗುತ್ತೆ, ಏನಪ್ಪ ಇದು ಅಂತ. ಹೌದು,
ನಿಜಾನೇ, ನೀವು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ನೀವು ಸುಳ್ಳು ಹೇಳಿದ್ರಲ್ವ, ಅದು ತುಂಬಾ ಚೆನ್ನಾಗಿತ್ತು. ಪ್ರೀತಿ ವಿಷಯದಲ್ಲಿ ಕೆಲವೊಮ್ಮೆ ಸುಳ್ಳು ಹೇಳಬೇಕಾಗತ್ತೆ, ರೂಲ್ಸ್ ಬ್ರೇಕ್ ಮಾಡಬೇಕಾಗತ್ತೆ, ಅದು ಎಲ್ಲವೂ ಕೂಡ ಪ್ರೀತಿಲಿ ಕಾಮನ್. ಜೊತೆಗೆ ನೀವು ಆ ರೀತಿ ಸುಳ್ಳು ಹೇಳಿದ್ದಕ್ಕೆ ಕಾರಣ ನನ್ನ ಮೇಲಿರೋ ಪ್ರೀತಿ, ಕಾಳಜಿ, ನನಗೆ ನೋವಾಗಬಾರ್ದು ಅನ್ನೋದು. ಅದೇ ನಂಗೆ ತುಂಬಾ ಖುಷಿ ಕೊಡ್ತಿರೋ ವಿಷಯ. ಈಗ ಏನೋ ಇದ್ರೂ ಕೋಪ ಗೆಪ್ಪ ಏನೂ ಇಲ್ಲ, ಮುದ್ದು ಪಿತ್ತು ಇಷ್ಟೇ ಹೊರತು ಇನ್ನೇನೂ ಇಲ್ಲ. ಮುದ್ದು ಪ್ರೀತಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಜೊತೆಗೆ ಕೆನ್ನೆಗೊಳಗೆ ಹೇಳ್ತಿದ್ದಾಳೆ ವೈಷ್ಣವಂದ. ನೆಕ್ಸ್ಟು ಈ ಕಡೆ ಮತ್ತೆ ಲಕ್ಷ್ಮಿ ಮುಂದುವರೆದು, ಆದರೂ ಕೂಡ ನೀವು ನನಗೋಸ್ಕರ ಮಾಡಿದ್ದೀನಿ ಅಂತ ಹೇಳಿದಾಗ ಗ್ರೇಟ್ ಫೀಲ್ ಆಯಿತು ಗೊತ್ತಾ. ಒಂದು ರೀತಿ ಸ್ಪೆಷಲ್ ವೈಫ್ ಅಂತ ಅನ್ನಿಸ್ತು. ಈ ಸ್ಪೆಷಲ್ ವೈಫ್ ಎಷ್ಟು ಖುಷಿ ಆಗ್ತದೆ ಅಂದರೆ ಅಷ್ಟು ಖುಷಿ ಆಗ್ತದೆ. ಹಾಗಂತ ಸುಳ್ಳು ಹೇಳಿ ಅಂತ ಹೇಳ್ತಿಲ್ಲ ಇನ್ನೊಮ್ಮೆ, ಬಟ್ ಈ ಬಾರಿ ನೀವು ಸುಳ್ಳು ಹೇಳಿರೋದು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾಳೆ. ಹೌದಾ, ನಿಜವಾಗ್ಲೂ ಹೇಳ್ತಿದ್ರ ಅಂತ ವೈಷ್ಣವ್ಗೂ ಕೂಡ ಸಮಾಧಾನ ಆಗುತ್ತೆ. ಹೀಗೋ ಲಕ್ಷ್ಮಿಯವರು ಸಮಾಧಾನ ಆದ್ರಲ್ಲ ಅಂತ. ನಂತರ ಆ ಕಡೆ ಕಾವೇರಿ ಮತ್ತು ಕೀರ್ತಿ ಫುಲ್ ಖುಷಿಯಾಗಿದ್ದಾರೆ. ನಾವು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತದೆ. ಫೈನಲಿ ಈ ಒಂದು ರೌಂಡಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೋತೋದ್ರು, ಡಿಸ್ಕ್ವಾಲಿಫೈ ಆದರು. ಹಾಗಾಗಿ ಮಾರ್ಕ್ಸ್ ಬರುವುದಿಲ್ಲ. ಎಲ್ಲರೂ ಮುಂದೆ ಈ ಕಡೆ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಗೊತ್ತಾಯಿತು. ಅಷ್ಟು ಸಾಕು ಅಂತ ಇಬ್ಬರು ಕೂಡ ಅನ್ಕೋತಾರೆ. ನೆಕ್ಸ್ಟ್ ರೌಂಡಲ್ಲಿ ನಾನು ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಟೆನ್ಷನ್ ಫ್ರೀಯಿಂದ ಆಟ ಆಡ್ಬೋದು. ಯಾಕಂದರೆ ವೈಷ್ಣವ್ ಲಕ್ಷ್ಮಿ ಈ ರೌಂಡಿಂದ ಹೊರಗಡೆ ಬಂದದ್ರಿಂದ ಅವ್ರಿಗೆ ಮಾರ್ಕ್ಸ್ ಸಿಕ್ಕಿರೋದಿಲ್ಲ. ಹಾಗಾಗಿ ಮಾರ್ಕ್ಸ್ ಹಿಂದೆ ಉಳಿದಿರೋದ್ರಿಂದ ಇನ್ನೇನೇ ಇದ್ರೂ ಗೆಲ್ಲುವುದು ನಾವೇ ಆಗಿರ್ತೀವಿ. ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ. ಖಂಡಿತ ಆಂಟಿ ನೆಕ್ಸ್ಟ್ ಗೇಮಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲೋಕ್ಕಾಗೋದಿಲ್ಲ. ಬಿಕಾಸ್ ಕೆಸರು ಗದ್ದೆ ಓಟ ಇದೆ. ಲಕ್ಷ್ಮಿನ ಎತ್ಕೊಂಡು ವೈಷ್ಣವ್ ಹೊಡೋದು ತುಂಬಾ ಅಸಾಧ್ಯ ಅಂತ ಕೀರ್ತಿ ಹೇಳ್ತಾಳೆ. ಖಂಡಿತ ಸಿಟಿ ಹುಡುಗನ ಕೈಲಿ ಕೆಸರು ಗದ್ದೆ ಊಟ ಮಾಡೋಕ್ಕಾಗತ್ತಾ? ಖಂಡಿತ ಯಾವುದೇ ಕಾರಣಕ್ಕೂ ಅದು ಅಷ್ಟು ಸುಲಭ ಅಲ್ಲ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಸುಪ್ರತಾ ಎಂಟ್ರಿ ಕೊಡ್ತಾರೆ. ಏನಿದು ಅತ್ತೆ ಮಾಜಿ ಅತ್ತೆ ಸೊಸೆ ಇಬ್ರು ಕೂಡ ಏನೋ ಡೀಪ್ ಡಿಸ್ಕಷನಲ್ಲಿದ್ದೀರಾ, ಏನೋ ಏನು ಮಾತಾಡ್ತಿದ್ರಾ? ಇಬ್ರು ಕೂಡ ಫುಲ್ ಖುಷಿಯಾಗಿರ್ಬೇಕಲ್ವಾ? ವೈಷ್ಣವ್ ಸುಳ್ಳು ಹೇಳ್ದ, ಲಕ್ಷ್ಮಿ ಕೋಪ ಮಾಡ್ಕೊಂಡಿದ್ದಾಳೆ, ಜಗಳ ಮಾಡ್ಕೋತಾರೆ. ಇಬ್ರು ಕೂಡ ಮನಸ್ಸು ಭಿನ್ನಾಭಿಪ್ರಾಯ ಬರುತ್ತೆ, ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಅಂತ ಪಾಪ ಎಲ್ಲ ಕೂಡ ಉಲ್ಟಾ ಹೊಡೆದ್ಬಿಟ್ಟಿದ. ನೀವು ಅನ್ಕೊಂಡಾಗ ಏನೂ ಆಗ್ತಿಲ್ಲ ಅಲ್ಲಿ. ಕೀರ್ತಿ, ನೀನು ಮಾಡಿದ ಕೆಲಸದಿಂದ ತುಂಬಾ ಒಳ್ಳೇದಾಗಿದೆ ಕೀರ್ತಿ. ಯಾಕೆ ಹೇಳು? ನೀವು ಅನ್ಕೊಂಡಿದ್ರೆ ಅಲ್ಲಿ ಅವರಿಬ್ರು ಜಗಳ ಮಾಡ್ತಿದ್ದಾರೆ ಅಂತ. ಆದರೆ ಅಲ್ಲಿ ವೈಷ್ಣವ್ ಮೇಲೆ ಲಕ್ಷ್ಮಿಗೆ ಪ್ರೀತಿ ಜಾಸ್ತಿ ಆಗ್ತದೆ. ತನ್ನ ವೈಷ್ಣವ್ ತನಗೆ ಹರ್ಟ್ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಮಾಡಿರೋದ್ರಿಂದ ಅವಳು ಫುಲ್ ಖುಷಿ ಆಗ್ತಿದ್ದಾಳೆ ಅಂತ. ಈ ಮಾತನ್ನು ಕೇಳಿದ ಇಬ್ಬರು ಕೂಡ ತಬ್ಬಿಬ್ಬಾಗ್ತಾರೆ. ಹೌದು, ನಿನ್ಗೇನು ಮಾಡಿದ್ಯೋ ಸರಿಯಾಗಿ ಮಾಡಿದೆ. ನೀನು ಅವರಿಬ್ಬರ ನಡುವೆ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಅಂತ ಹೇಳಿ ಸತ್ಯ ಬಿಚ್ಚಿಟ್ರೆ ಆ ಒಂದು ಸತ್ಯ ಲಕ್ಷ್ಮಿಗೆ ವೈಷ್ಣವ್ ಪ್ರೀತಿನ ಅರ್ಥ ಮಾಡಿಸಿದೆ. ಹಾಗಾಗಿ ಅವಳು ಫುಲ್ ಖುಷಿಯಾಗಿದ್ದಾಳೆ. ಜೊತೆಗೆ ಕೆಸರುಗದ್ದೆ ಊಟದಲ್ಲಿ ನೋಡ್ತಾರೆ ಲಕ್ಷ್ಮಿ ಮತ್ತು ವೈಷ್ಣವ್ ಯಾವುದೇ ಕಾರಣಕ್ಕೂ ಸೋಲು ಮಾತೇ ಇಲ್ಲ. ಅವರಿಬ್ಬರೇ ಗೆಲ್ಲುವುದು ಅಂತ ಚಾಲೆಂಜ್ ಮಾಡಿ ಹೋಗ್ತಾರೆ. ಫೈನಲಿ ಕೆಸರುಗದ್ದೆ ಊಟದ ಕಾಂಪಿಟೇಷನ್ ಇದೆ. ಆ ಒಂದು ಕಾಂಪಿಟೇಷನಲ್ಲಿ ಲಕ್ಷ್ಮಿ ಮತ್ತು ವೈಶ್ ಇಬ್ಬರು ಕೂಡ ಗೆಲ್ಲಲೇಬೇಕು ಅಂದ್ಕೊಂಡಿದ್ದಾರೆ. ಬಿಕಾಸ್ ಆಲ್ರೆಡಿ ಒಂದು ರೌಂಡ್ನಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಮಾರ್ಕ್ಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಅದನ್ನು ಈ ಒಂದು ರೌಂಡಲ್ಲಿ ಮೇಕಪ್ ಮಾಡಬೇಕಾಗಿದೆ. ಹಾಗಾಗಿ ಲಕ್ಷ್ಮಿ ಅಂತೂ ನಾವು ಈ ರೌಂಡಲ್ಲಿ ಗೆಲ್ಲಲೇಬೇಕು ಅಂತಾಳೆ. ಈ ಕಡೆ ವೈಷ್ಣವ್ ಕೂಡ ಖಂಡಿತ ಮಾಡ್ತೀನಿ ಅಂತ ಜಬರ್ದಸ್ತಾಗಿ ರೆಡಿ ಆಗಿದ್ದಾನೆ. ಹೆಂಡ್ತಿನ ಕುಸುಮರಿ ಮಾಡಿಕೊಂಡು ಫೈನಲಿ ಆ ಕೆಸರುಗದ್ದೆ ಓಟದಲ್ಲಿ ಓಡೋದಕ್ಕೆ ಸಿದ್ಧವಾಗಿದ್ದಾರೆ. ಸಾಕಷ್ಟು ಕಪಲ್ಸ್ಗಳು ಕೂಡ ಒಂದು ಕೆಸರುಗದ್ದೆ ಓಟದಲ್ಲಿ ಒನ್ ಟೈಮಲ್ಲಿ ಎಲ್ಲರೂ ಕೂಡ ಓಡ್ತಿದ್ದಾರೆ. ಹಾಗಾದ್ರೆ ಫೈನಲಿ ಯಾರು ಈ ಒಂದು ಕಾಂಪಿಟೇಷನಲ್ಲಿ ಗೆಲುವನ್ನು ಸಾಧಿಸ್ತಾರೆ? ಖಂಡಿತ ಆ ಒಂದು ಕಾಂಪಿಟೇಷನಲ್ಲಿ ಗೆಲುವನ್ನು ಸಾಧಿಸುವುದು ವೈಷ್ಣವ್ ಮತ್ತು ಲಕ್ಷ್ಮಿನೇ ಆಗಿರ್ತಾರೆ 100% ಅಂತ ಅನ್ನಿಸ್ತದೆ. ಹಾಗಿದ್ರೆ ಅದು ಹೇಗಪ್ಪ ಸಾಧ್ಯ ಆಯಿತು ಅನ್ನೋದನ್ನ ತಿಳ್ಕೋಬೇಕು. ಫೈನಲಿ ಈ ಕಡೆ ವೈಷ್ಣವ್ ಲಕ್ಷ್ಮಿ ಎಲ್ಲ ಕಪಲ್ಸ್ ಕೂಡ ಕೆಸರುಗದ್ದೆ ಊಟಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಕೀರ್ತಿ ಕ್ವಶನ್ ಕೊಡೋದ್ರ ಜೊತೆಗೆ ಎಲ್ಲರೂ ಕೂಡ ಒಂದು ರೇಸಲ್ಲಿ ಪಾಲ್ಗೊಂಡು ಶುರು ಮಾಡೇ ಬಿಟ್ರು. ಫೈನಲಿ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಗೆಲುವಿನತ್ತ ದಾಪುಗಾಲು ಇಡ್ತಿದ್ದಾರೆ. ಕಾವೇರಿ ಮತ್ತು ಕೃಷ್ಣ ಅವರು ಮುಂದಿದ್ರು ಕೂಡ ಈ ಕಡೆ ವೈಷ್ಣವ್ ಗೆಲ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಡ್ತಾರೆ. ಈ ಕಡೆ ಗಂಗಕ್ಕ ಸುಪ್ರೀತಾ ಅವರು ಎಲ್ಲರೂ ಕೂಡ ಸಖತ್ತಾಗಿ ಶಿಳ್ಳೆ ಹೊಡೆಯೋದ್ರ ಮುಖಾಂತರ ಪ್ರೋತ್ಸಾಹ ಕೊಡ್ತಾ ಇದ್ರೆ, ಈ ಕಡೆ ಲಕ್ಷ್ಮಿ ಅವರು ಏನ್ರಿ ಹೀಗೆ ಓಡ್ತಾ ಇದ್ದೀರಾ ಅಂದಾಗ ನೆನ್ನೆ ನನ್ನಿಂದ ಮಾರ್ಕ್ಸ್ ಎಲ್ಲ ಹೋಯ್ತು, ನಾವು ನೆನ್ನೆ ಸೋತೋದ್ವಿ, ರೌಂಡಿಂದ ಹೊರಗಡೆ ಇರಬೇಕಾಯ್ತು, ಅದನ್ನು ಇಲ್ಲಿ ಮೇಕಪ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ಈ ಒಂದು ರೌಂಡಲ್ಲಿ ನಾವು ಗೆಲ್ಲೇಬೇಕು, ಜೊತೆಗೆ ಈ ಕಾಂಪಿಟೇಷನ್ನ ಕೂಡ ಗೆಲ್ಲಬೇಕು, ನೋಡಿ ಹೇಗೆ ಗೆಲ್ತೀವಿ ಅಂತ ಹೇಳಿ ಫೈನಲಿ ಇಬ್ಬರು ಕೂಡ ರೀಚ್ ಆಗೇ ಬಿಟ್ರು, ಗೆದ್ದೇ ಬಿಟ್ರು. ಈ ಕಡೆ ವೈಷ್ಣವ್ ಲಕ್ಷ್ಮಿ ರೀಚ್ ಆಗ್ತಿದ್ದಾಗ ಈ ಕಡೆ ಕೀರ್ತಿ ಶಾಕ್ ಆಗ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಮುಂದೆ ಹೋಗ್ತಿದ್ದಾಗ ಈ ಕಡೆ ಕಾವೇರಿ ಅವರು ಏನಪ್ಪ ಇದು ಇವರೇ ಮುಂದೆ ಹೋಗ್ಬಿಟ್ರಲ್ಲ, ಏನದು? ಹಾಗಿದ್ರೆ ಗೆದ್ದೇ ಬಿಟ್ವಾ ನಾವು ಸೋತು ಹೋಗ್ಬಿಟ್ವಾ, ಏನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊತಿದ್ದಾರೆ. ಈ ಕಡೆ ಮನೆಯವ್ರು ಎಲ್ಲರ ಜೊತೆಗೆ ಕೃಷ್ಣವ್ರಿಗೂ ಕೂಡ ಖುಷಿ ಆಗ್ತದೆ. ಬಿಕಾಸ್ ತನ್ನ ಮಗ ಸೊಸೆ ಗೆಲ್ಲಬೇಕು ಅನ್ನೋದೇ ಅವರ ಇಂಟೆನ್ಷನ್ ಕೂಡ ಆಗಿದೆ. ಆದರೆ ಇಲ್ಲಿ ಕೀರ್ತಿಯ ಪ್ಲಾನ್ ಉಲ್ಟಾ ಹೊಡ್ತಿದೆ. ಫೈನಲಿ ವೈಷ್ಣವ್ ಲಕ್ಷ್ಮಿ ಗೆಲುವು ಸಾಧಿಸಿದ್ದಾರೆ. ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ